ನಾಗ್ಪುರ್ ಹತ್ರ ಬಂದು ರಾತ್ರಿ ಕಾರೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೊಂದು ಹೋಟೆಲ್, ಏನು ಹೆಸರಿದು? ಡಿ ಎಂ ಲಾಡ್ಜ್. ಓಕೆ, ಸೊ ಡಿ ಎಂ ಲಾಡ್ಜಲ್ಲಿ ಉಳ್ಕೊಂಡ್ವಿ. ಮನೆ ಹುಡುಕಿದ್ದು, ಹುಡುಕ್ಬಿಟ್ಟು ಇಲ್ಲಿ ಬಂದ್ವಿ. ಆಮೇಲೆ ಸ್ಟೇ ಆದ್ವಿ ಇಲ್ಲಿ. ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿಮಗೆ, ಹಾಗಾಗಿ ಬೆಳಗ್ಗೆನೆ ತೋರಿಸ್ತಾ ಇದ್ದೀನಿ. ಹಾಯ್ ಸೃಜನ್, ಎಲ್ಲ ಇಲ್ಲೇ ಸ್ಟೇ ಆಗಿದ್ವಿ. ಏನು 6 hours ಮಲ್ಕೊಂಡು ಹೇಳಕ್ಕೆ. ಹಾಂ, ಹಾಯ್, ಏನು ಸಮಾಚಾರ? ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ವಿ. ಈಗ ಲೋಕಿಯಣ್ಣ ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನು ಬ್ಯೂಟಿಫುಲ್ ಆಗಿ ರೂಮ್ ಮುಂದೆನೆ ನಿಮಗೆ ಈ ವ್ಯೂಸ್ ಸಿಗುತ್ತೆ. ಸೂಪರ್ ಅಲ್ಲ? ಸೊ ಇವತ್ತು ಪ್ಲ್ಯಾನ್ ಏನಪ್ಪ ಅಂತಂದರೆ, ಈಗ ನಾಗ್ಪುರಿಂದ ಅಂದರೆ ಒಟ್ಟು ಬೆಂಗಳೂರಿಂದ ಇಲ್ಲಿವರೆಗೂ ಒಂದು 1050-60 ಕಿಲೋಮೀಟರ್ ಆಗುತ್ತೆಲ್ಲ. ಹಾಂ, ಸೊ ನಾಗ್ಪುರ್ ಇಲ್ಲಿಗೆ ಬಂದು ಈಗ ರೀಚ್ ಆಗಿದ್ವಿ. ರಾತ್ರಿ ಉಳ್ಕೊಂಡ್ವಿ. ಈಗ ಇಲ್ಲಿಂದ ಪ್ಲ್ಯಾನ್ ಏನು ಅಂದರೆ ನೇರವಾಗಿ ಕಾಶಿಗೆ ಹೋಗ್ಬಿಡೋದು. ಕಾಶಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಯೋಧ್ಯೆಗೆ ಹೋಗೋದು ಪ್ಲ್ಯಾನು. ಅದಾದ ನಂತರ ಪ್ರಯಾಗ್ರಾಜಲ್ಲಿ ಪುಣ್ಯ ಸ್ನಾನ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದು. ಈಗ ಸದ್ಯಕ್ಕೆ ಕಾಶಿಗೆ ಹೊರಡ್ತೀವಿ, ಎಲ್ಲ ತಯಾರಿ ಆಗ್ತಿದೆ. ಹೋಗ್ತಾ ಹೋಗ್ತಾ ಜರ್ನಿ ಹೇಳ್ತೀನಿ, ಯಾಕಂದ್ರೆ ಇಲ್ಲಿಂದನೂ ಏನು ಸಿಕ್ಕೋದಿಲ್ಲ. 700 ಕಿಲೋಮೀಟರ್ ಇದೆ ಇಲ್ಲಿಂದ ಕಾಶಿ. ಸೊ ನೋಡೋಣ ಜರ್ನಿ ಹೇಗಿರುತ್ತೆ. ಹರ 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 ಮಹಾದೇವ ಶಿವ ಶಂಭೋ. ಹರ 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 ಮಹಾದೇವ್ ಶಂಭೋ ಶಿವಶಂಕರ. ಅಣ್ಣ, ಎಷ್ಟು ಅವರ್ ಜರ್ನಿ ಇಲ್ಲಿಂದ ಕಾಶಿ? ಕಾಶಿ 770 ಕಿಲೋಮೀಟರ್ಸ್. 770 kilometers. It will take 9 hours. 9 to 10 hours ಆರಾಮಾಗಿ ಹೋಗ್ಬೋದು. ಓಕೆ, ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಮತ್ತೆ ಲಂಚ್ ಬ್ರೇಕ್, ಒಂದು ಟೀ ಬ್ರೇಕ್ಗೆ ಒಂದು 8 hours. ಸೊ ಈವ್ನಿಂಗ್ ಹೋಗಿ ರೀಚ್ ಆಗ್ತೀವಿ ಅನ್ಸುತ್ತೆ. ಹೋಗಿ ರೀಚ್ ಆಗ್ತೀವಿ. ಇವಾಗ 8 ಗಂಟೆ ಆಗಿದೆ ಸಮಯ. ಓಕೆ, ಬಹುಶಃ ನಾವೊಂದು ಸಂಜೆ 6 ಗಂಟೆ 6:30 ಅಷ್ಟೊತ್ತಿಗೆ ವಾರಣಾಸಿ ರೀಚ್ ಆಗ್ತೀವಿ. ಅಲ್ಲಿನ ರಶ್ ಮೇಲೆ ಡಿಪೆಂಡ್. ಈಗ ನಾವು ಸಿಟಿ ಒಳಗೆ ಎಷ್ಟೊತ್ತಿಗೆ ಹೋಗ್ತೀವಿ, ಮತ್ತೆ ಒಳಗಡೆ ನಮ್ಗೆ ದೇವರು ದರ್ಶನ ಎಷ್ಟೊತ್ತಿಗೆ ಕೊಡ್ತಾನೆ, ಅಥವಾ ಬೇರೆ ಕಾರ್ಯಕಲಾಪಗಳು ಏನ್ ನಡೀತಾವಲ್ಲಿ ನಮ್ಗೆ ಅನ್ನೋದು ದೇವರ ಆಶೀರ್ವಾದದ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಅಲ್ಲಿವರೆಗೂ ನೋಡ್ಬೇಕು ಇವಾಗ. ಇದು ನಾಗ್ಪುರಿಂದ ಸ್ವಲ್ಪ ಮುಂದೆ ಬಂದ್ರೆ ಒಂದು ಹೋಟೆಲ್ ಇದೆ. ಒಳಗಡೆಗೆ ಅರಮನೆ, ಆದ್ರೆ ಬೆಳಗ್ಗೆ ತಿಂಡಿ ಇರಲ್ಲ ಇಲ್ಲಿ. ಹೊರಗಡೆಗೆ ಹಿಂಗಿಟ್ಟಿರ್ತಾರೆ. ಇಲ್ಲಿ ಚಹಾ ಮತ್ತೆ ಅವಲಕ್ಕಿ ಮತ್ತೆ ಚೆನ್ನ ಅಂತಂದ್ರೆ ಕಡಲೆ ಕಾಳು ಮಸಾಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ನೋಡಿ. ಎಲ್ಲ ಅದನ್ನೇ ತಿಂತಾ ಇರೋದು. ನಾವೇನೋ ಹೋಟೆಲ್ ಚೆನ್ನಾಗಿದೆ ಅಂತ ಹೇಳಿ ನಿಲ್ಸಿದ್ರೆ ಒಳಗಡೆ ಏನೂ ಇಲ್ಲ, ಖಾಲಿ. ಮಧ್ಯಾಹ್ನ 12 ಗಂಟೆ ಮೇಲೆ ಓಪನ್ ಅಂತ ಇಲ್ಲಿ. ಏನ್ ಲೋಕೇಣ? ಅಲ್ಲ, ನೋಡಕ್ಕೆ ಹೊರಗಡೆಗೆ ಚೆನ್ನಾಗಿದೆ, ಒಳಗೆ ಹೊರಗಡೆಗೆ. ನಾಗ್ಪುರ್ ದಾಟ್ಕೊಂಡು ಮುಂದೆ ಬಂದ್ವಿ. ಮಧ್ಯಪ್ರದೇಶ್ ಎಂಟ್ರಿ ಆಗಿದ್ದೀವಿ. ಇಲ್ಲೊಂಚೂರು ಎಲ್ಲ ಇತ್ತು, ಲಸ್ಸಿ ಸಿಕ್ತು ಅಂತೇಳಿ ನಿಲ್ಸಿದೀವಿ. ಲಸ್ಸಿ ಎಲ್ಲ ತಗೊಳ್ತಾ ಇದ್ದೀವಿ. ಆಮೇಲೆ ಪ್ಲಾನ್ ಏನ್ ಮಾಡಿದ್ವಿ ಅಂದ್ರೆ ಇಲ್ಲೆಲ್ಲೂ ಮಜ್ಜಿಗೆ ಸಿಗ್ಲಿಲ್ಲ, ಹಾಗಾಗಿ ಅವ್ರ ಹತ್ರನೇ ಮೊಸರಿತ್ತು. ಆ ಮೊಸರನ್ನ ತುಂಬ್ಕೊಂಡ್ಬಿಟ್ಟು ನೀರ್ ಹಾಕಿ ಉಪ್ಪ ಕಳ್ಳಾಡ್ಸ್ಕೊಂಡ್ಬಿಟ್ರೆ ಸಾಕು, ಮಜ್ಜಿಗೆ ಹಾಕಿಬಿಡುತ್ತೆ. ಈ ಬಿಸಿಲಿಗೆ ಯಾರು ಕಾಯ್ಕೊಂಡು ಕೂತ್ಕೊಳ್ತಾರೆ? ಸಾಕಾಗೋಗ್ಬಿಟ್ಟು ಬಿಸಿಲು ಅಷ್ಟೊಂದಿದೆ. ಬೆಂಗಳೂರಲ್ಲೇ ಸಿಕ್ಕಾಗ್ಬಿಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ಬಿಸಿಲು. ಇಲ್ಲಂತೂ ಈಗ ತಗೊಳ್ತಾ ಇದೀವಿ, ತುಂಬಿಕೊಂಡಿದೀವಿ ನೋಡಿ. ನೋಡಿ, ಕಬ್ಬಿನ ಹಾಲೆಲ್ಲ ಎಲ್ಲಿ ಕುಡಿತೀರಾ ನೀವು? ಮಷೀನ್ ಹಾಕ್ಬಿಟ್ಟು ಮೋಟರ್ ಹಾಕ್ಬಿಟ್ಟು ಎಲ್ಲ ತಿರುಗಿಸ್ತಾರಲ್ವಾ. ಇನ್ನೊಂದ್ ಕಡೆ ದೊಡ್ಡದೆಲ್ಲ ತಿರುಗೋದೆಲ್ಲ ನೋಡಿದೀವಿ.
ಬಟ್ ನಿಮ್ಮೊಂದು ತುಂಬಾ ಚೆನ್ನಾಗಿರೋದನ್ನ ತೋರಿಸ್ತೀನಿ. ಮನೇಲಿ ಯೂಸ್ ಮಾಡ್ಬೋದಪ್ಪ, ಇದು ಎಲ್ಲಿ ಸಿಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ನಂಗೊಂಚೂರು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನನಗೆ ಬೇಕಿದೆ, ಆಕ್ಚುಲಿ ಬಹಳ ಇಷ್ಟ ಆಗೋಯ್ತು ನನಗೆ. ಇಲ್ಲಿ ತೋರಿಸ್ತೀನಿ ನಿಮಗೆ, ಅದನ್ನ ನೋಡಿ. ಇಲ್ಲಿ ಆರಾಮಾಗಿ ಫ್ರೆಂಡ್ಲಿ ಆಗಿದ್ದೀರಿ. ಇದು ತುಂಬಾ ಹ್ಯಾಂಡಿ ಆಗಿ ಮನೇಲೆ ಇಟ್ಕೊಂಡ್ ಬಿಡ್ಬೋದು. ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ಇದು ನೋಡಿ. ಅವರು ಒಂದು ಇದರಲ್ಲೇನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ. ಇದು ಆರಾಮಾಗಿ ಇಲ್ಲೇ ಯೂಸ್ ಮಾಡ್ಕೋಬಹುದು ನೋಡಿ. ಇಷ್ಟೇ, ತುಂಬಾ ಹ್ಯಾಂಡಿ ಆಗಿದೆ ಇದು, ಚಿಕ್ಕದಾಗಿ ಪುಟಾಣಿ ಆಗಿರೋದು. ತುಂಬಾ ಚೆನ್ನಾಗಿದೆ. ಏನಿಟ್ಟಿಲ್ಲ ಇದಕ್ಕೆ, ಎರಡು ನಡು ಪ್ರೆಷರ್ಗೆ ಅಲ್ಲಿ ದೊಡ್ಡದಕ್ಕೆ ಇಟ್ಟಿರ್ತಾರಲ್ವಾ ಹಾಗೆ ಇಟ್ಟಿದ್ದಾರೆ. ಅದ್ರೊಳಗೆ ಸೆಟ್ಟಿಂಗ್ ಬೇರೆ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಳ್ಳೋಕೆ ಇದರಲ್ಲಿ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಬಂದವ್ರು ಹಿಂಗ್ ಹೋಗ್ತಾರಲ್ಲ, ಹಂಗಾಗಿ ಈ ಕಡೆ ಟ್ರಾಫಿಕ್ ಜಾಮ್ ಕರೆಕ್ಟ್ ಆಗಿ ಹೋಗೋರು ಹೋಗಕ್ಕೆ ಆಗ್ತಲ್ಲ. ಅದಕ್ಕೆ ಎಲ್ಲಾ ಕಡೆನೂ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ. ಪ್ರಯಾಗ್ರಾಜಿಗೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಜಾಮ್ ಆಗಿರುತ್ತೆ ಅಂತ ಹೇಳ್ತಾರಲ್ವಾ, ಅದು ಇಂಥದ್ರಿಂದಾನೆ. ಇಲ್ಲಿ ಲಾರಿ ಇದೆ ನೋಡಿ, ಈ ತರ ನಡು ರೋಡಲ್ಲೆಲ್ಲ ಅಲ್ಲಲ್ಲ ನಮ್ಗೆ ಕಂಡು ಬಂತು. ಇದರಿಂದಾನೇ ಸ್ವಲ್ಪ ಜಾಮ್ ಆಗಿರುತ್ತೆ. ಸುಮ್ಮನೆ ಎಲ್ಲಾ ಕಡೆನೂ ಅಷ್ಟು ಜಾಮ್ ಆಗಿದೆ ಇಷ್ಟು ಜಾಮ್ ಆಗಿದೆ ಅಂತಾರೆ. ಇಲ್ಲಿ ನೋಡಿ, ಈಗ ನಾಳೆ ಬಂದ್ಬಿಟ್ಟು ಇವನು ರೆಡಿ ಮಾಡ್ಕೊಂಡ್ಬಿಡ್ತಾನೆ ಗಾಡಿ, ಇಲ್ಲೇ ರೆಡಿ ತೆಗೆದ್ಬಿಟ್ಟು. ಇಬ್ರು